ಈ ಲೋಕದಲ್ಲಿ ಮನುಷ್ಯನಿಗೆ ವಿವರಿಸಲಾಗದ ಎಷ್ಟೋ ವಿಚಿತ್ರಗಳು ನಡೆಯುತ್ತಲೇ ಇವೆ. ಅವುಗಳಲ್ಲಿ ಕೆಲವು ಘಟನೆಗಳು ಕ್ಯಾಮೆರಾಗಳಲ್ಲೂ ರೆಕಾರ್ಡ್ ಆಗಿವೆ. ಕ್ಯಾಮೆರಾದಲ್ಲಿ ಸೆರೆಯಾದ ಅಂತಹ ಕೆಲವು ಮೋಸ್ಟ್ ಮಿಸ್ಟೀರಿಯಸ್ ಘಟನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅವುಗಳಲ್ಲಿ ದೈವಭಕ್ತಿಗೆ ಸಂಬಂಧಿಸಿದ, ಆತ್ಮಗಳಿಗೆ ಸಂಬಂಧಿಸಿದ, ರಹಸ್ಯ ಜೀವಿಗಳಿಗೆ ಸಂಬಂಧಿಸಿದ ವಿಡಿಯೋಗಳಿವೆ. ಆದ್ದರಿಂದ ಕೊನೆಯವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ರಾತ್ರಿ ಭಯ ಹುಟ್ಟಿಸುವ ದೃಶ್ಯ ರೆಕಾರ್ಡ್ ಆಗುತ್ತೆ. ಬಿಳಿ ಬಟ್ಟೆ ಧರಿಸಿ ಮುಖದ ಮೇಲೆ ಕೂದಲು ಬಿದ್ದಿರುವ ಒಂದು ಚಿಕ್ಕ ಹುಡುಗಿಯ ಆಕಾರ ಫುಟ್ಪಾತ್ ಮೇಲೆ ನಡೆಯುತ್ತಿತ್ತು. ಯಾರೋ ಗಮನಿಸುತ್ತಿದ್ದಾರೆ ಎಂದು ತಿಳಿದ ತಕ್ಷಣ ಲಾಕ್ ಮಾಡಿದ್ದ ಸ್ಮಶಾನದ ಗೇಟ್ ಮೂಲಕ ಅದು ಒಳಗಡೆ ಹೋಗುತ್ತೆ. ಆದ್ರೆ ಆ ಸಮಯದಲ್ಲಿ ಯಾವ ಮಕ್ಕಳು ಹೊರಗಡೆ ಇರೋದಿಲ್ಲ. ಅದರಲ್ಲೂ ಕಬ್ಬಿಣದ ಗೇಟ್ ಮೂಲಕ ಮನುಷ್ಯರು ನಡೆಯಲು ಸಾಧ್ಯವಿಲ್ಲ. ಆದ್ರೂ ಅದು ಹಾಗೇನೆ ಹೋಗುತ್ತೆ. ಹಾಗಾದ್ರೆ ಅದು ದೆವ್ವನ ಅಥವಾ ಬೇರೆ ಏನಾದ್ರೂ ಇರಬಹುದಾ? ಆದ್ರೆ ಆ ಸ್ಮಶಾನದಲ್ಲಿ ದೆವ್ವಗಳಿವೆ ಎಂದು ಸ್ಥಳೀಯರು ನಂಬುತ್ತಾರೆ. ತಮಿಳುನಾಡಿನ ತಿರುವಲ್ಲೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಮರದ ಬೇರುಗಳ ಕೆಳಗೆ ಒಂದು ಶಿವಲಿಂಗ ಬಯಲಾಗುತ್ತೆ. ಬೇರುಗಳ ಮಧ್ಯೆ ಶಿವಲಿಂಗ ಇರೋದನ್ನ ನೋಡಿದ ಸ್ಥಳೀಯರು ಅದನ್ನ ತೋಡಿ ಹೊರತೆಗೆದು ಪೂಜಾರಿಗಳ ಮೂಲಕ ಪೂಜೆ ಮಾಡಿಸಿ ನೈವೇದ್ಯಗಳನ್ನ ಸಮರ್ಪಿಸಿದರು. ನೂರಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ದೇವಾಲಯ ಇದ್ದಿರಬಹುದು ಎಂಬುದು ಅಲ್ಲಿನವರ ನಂಬಿಕೆ. ಈ ವಿಡಿಯೋ ಹೈದರಾಬಾದಲ್ಲಿ ತೆಗೆದಿದ್ದಾರೆ. ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕು ಗೋಡೆಯ ಮೇಲೆ ಬೀಳ್ತಿರುವಾಗ ಮರಗಳ ನೆರಳು ಕೂಡ ಸೇರಿ ಒಂದು ಮುಖದಂತಹ ಆಕಾರ ಗೋಡೆಯ ಮೇಲೆ ರಚನೆಯಾಗುತ್ತೆ. ಆ ಆಕಾರ ನೋಡಲು ಹನುಮಂತನ ಮುಖದಂತೆಯೇ ಇರೋದ್ರಿಂದ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗುತ್ತೆ. ಒಬ್ಬ ವ್ಯಕ್ತಿ ದುಷ್ಟಾತ್ಮಗಳು ತನ್ನನ್ನ ಹಿಂಬಾಲಿಸುತ್ತಿವೆ ಎಂದು ಗಟ್ಟಿಯಾಗಿ ನಂಬಿದ್ದನು. ಅದಕ್ಕಾಗಿ ಅಡುಗೆ ಮನೆಯಲ್ಲಿ ಕೂತು ಬೈಬಲ್ ಓದುತ್ತಿದ್ದನು. ಆಗ ಇದ್ದಕ್ಕಿದ್ದಂತೆ ಸೆಲ್ಫ್ ಮೇಲಿಂದ ಕಟ್ಟಿಂಗ್ ಬೋರ್ಡ್ ತಾನಾಗಿಯೇ ಕೆಳಗಡೆ ಬೀಳುತ್ತೆ. ಆತನು ಭಯದಿಂದ ಗಟ್ಟಿಯಾಗಿ ಕೂಗಿದ. ಕುರ್ಚಿಯಿಂದ ಎದ್ದು ನಿಂತ ತಕ್ಷಣ ಫ್ರಿಜ್ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ತಕ್ಷಣ ಆತನು ಕೈಯಲ್ಲಿದ್ದ ಕ್ರಾಸ್ ಮತ್ತೆ ಬೈಬಲ್ ಅನ್ನ ಆ ಅದೃಶ್ಯ ಶಕ್ತಿಯ ಕಡೆಗೆ ತೋರಿಸಿದ. ಆಗ ಇನ್ನಷ್ಟು ವಿಚಿತ್ರವಾಗಿ ಕುರ್ಚಿಗಳು ತಾವಾಗಿಯೇ ಕದಲಲು ಆರಂಭವಾಯಿತು. ಕುರ್ಚಿ ನೆಲಕ್ಕೆ ಬಡಿದುಕೊಳ್ಳುತ್ತೆ. ಆತನು ಭಯದಿಂದ ಬಾಗಿಲು ತೆರೆಯಲು ಪ್ರಯತ್ನಿಸಿದ, ಆದರೆ ಆಗಲಿಲ್ಲ. ಕೊನೆಗೆ ಅಲ್ಲಿಂದ ತಪ್ಪಿಸಿಕೊಂಡ. ಆ ದಿನ ಆತನು ಆ ಅಪಾರ್ಟ್ಮೆಂಟ್ ಅನ್ನ ಖಾಲಿ ಮಾಡಿ ಹೊಸ ಸ್ಥಳಕ್ಕೂ ಹೋಗಿ ಬಿಡ್ತಾನೆ. ಒಂದು ಕುಟುಂಬಕ್ಕೆ ಅವರ ಬ್ಯಾಕ್ ಯಾರ್ಡ್ ಇಂದ ವಿಚಿತ್ರ ಶಬ್ದಗಳು ಕೇಳಿಸಿದವು. ಸಿಸಿಟಿವಿ ಪರಿಶೀಲಿಸಿದಾಗ ಅವರು ಒಮ್ಮೆಗೆ ಆಘಾತಗೊಂಡರು. ಒಂದು ಮಹಿಳೆಯಂತಹ ಆಕಾರ ನಿಧಾನವಾಗಿ ಒಳಗೆ ಬರುವುದನ್ನ ನೋಡಿದರು. ಅವಳ ಕಣ್ಣುಗಳು ಕತ್ತಲಲ್ಲಿ ವಿಚಿತ್ರವಾಗಿ ಮಿನುಗುತ್ತಿದ್ದವು. ಇನ್ನು ವಿಚಿತ್ರ ಏನಂದ್ರೆ ಅವಳು ಬಗ್ಗಿ ನಡೆಯುತ್ತಿದ್ದ ರೀತಿ ನೋಡಿದ್ರೆ ಆ ದೇಹ ನೇರವಾಗಿ ನಿಲ್ಲಲು ಹುಟ್ಟಿಲ್ಲವೇನೋ ಎಂಬಂತೆ ಇತ್ತು. ಅವರು ಹೋಗಿ ಹುಡುಕಿದಾಗ ಅಲ್ಲಿ ಯಾವುದೇ ಹೆಜ್ಜೆ ಗುರುತುಗಳು ಕಾಣಲಿಲ್ಲ. ತಕ್ಷಣ ಪೊಲೀಸರಿಗೆ ದೂರು ನೀಡಿದರು. ಆದ್ರೆ ಆ ಆಕಾರ ಏನೋ, ಯಾಕೆ ಬಂದಿತ್ತು ಎಂಬುದು ಇನ್ನೂ ಒಂದು ರಹಸ್ಯವಾಗಿದೆ. ಈ ವಿಡಿಯೋ ಒಂದು ಸಾಯಿಬಾಬಾ ದೇವಾಲಯದಲ್ಲಿ ತೆಗೆದಿದ್ದಾರೆ. ಬಾಬಾಗೆ ಹಾರತಿ ನೀಡಿ ಮಂತ್ರಗಳನ್ನ ಓದುತ್ತಿದ್ದ ಸಮಯದಲ್ಲಿ ಒಂದು ನಾಯಿ ಒಳಗಡೆ ಬಂದು ಆ ಮಂತ್ರಗಳ ಸೌಂಡ್ಗೆ ಸಿಂಕ್ ಆಗುವಂತೆ ಅದು ಕೂಡ ಕೂಗಲು ಆರಂಭಿಸುತ್ತೆ. ಅದು ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗುತ್ತೆ. ಸಾಮಾನ್ಯವಾಗಿ ನಾಯಿಗಳು ಬೊಗಳುವ ರೀತಿ ಅಲ್ಲದೆ ಇದು ಮಂತ್ರಗಳನ್ನ ಓದುತ್ತಿರುವಂತೆಯೇ ಇತ್ತು ಎಂದು ಅಲ್ಲಿದ್ದವರೆಲ್ಲರೂ ಆಘಾತಗೊಂಡರು. ಕೆಲ ವಾರಗಳ ಹಿಂದೆ ಒಬ್ಬ ಗಾರ್ಡ್ ರಸ್ತೆಯ ಮಧ್ಯದಲ್ಲಿ ಒಂಟಿಯಾಗಿ ನಿಂತಿದ್ದ ಒಂದು ವಿಚಿತ್ರ ಮಹಿಳೆಯನ್ನ ನೋಡಿದ. ಅವಳು ಏನೋ ಪೂಜೆ ಮಾಡ್ತಿರುವಂತೆ ಅನಿಸಿತು. ಇದ್ದಕ್ಕಿದ್ದಂತೆ ಅವಳ ದೇಹ ಆರೆಂಜ್ ಬಣ್ಣದಲ್ಲಿ ಬೆಳಗಿ ಮಾಯವಾಗುತ್ತೆ. ಅಲ್ಲಿ ಕೇವಲ ಹೊಗೆ ಮಾತ್ರ ಉಳಿಯುತ್ತೆ. ಅದನ್ನ ನೋಡಿದ ಗಾರ್ಡ್ ತಾನು ಒಂದು ಮಂತ್ರದವಳು ಮಾಯವಾಗುವುದನ್ನ ನೋಡಿದ್ದೆ ಎಂದುಕೊಳ್ತಾನೆ. ನಿಜವಾಗಿ ಅವಳು ಅಕ್ಷರಶಃ ಬೂದಿಯಾಗಿ ಮಾಯವಾದಂತೆ ಕಾಣಿಸಿತು. ತಮಿಳುನಾಡಿನ ಒಂದು ದೇವಾಲಯದಲ್ಲಿ ತೆಗೆದ ಈ ವಿಡಿಯೋದಲ್ಲಿ ಸಾಯಿಬಾಬಾನಂತೆ ಕಾಣುವ ಒಬ್ಬ ಮುದುಕರು ಒಳಗಡೆ ಬರ್ತಾರೆ. ಅವರು ಅಲ್ಲಿದ್ದ ಪೂಜಾರಿಯನ್ನ ಪೂಜೆ ಮಾಡುವಂತೆ ಕೇಳ್ತಾರೆ. ಪೂಜಾರಿಯು ತಕ್ಷಣ ಎದ್ದು ಪೂಜೆ ಮಾಡಲು ಹೋಗ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ಆ ವೃದ್ಧರು ಅಲ್ಲಿಂದ ಮಾಯವಾಗ್ತಾರೆ. ದೇವಾಲಯದ ನಿರ್ವಹಣೆ ಈ ಸಿಸಿಟಿವಿ ದೃಶ್ಯಗಳನ್ನ ಬಿಡುಗಡೆ ಮಾಡಿದ ನಂತರ ಅವರು ನಿಜವಾಗಿಯೂ ಸಾಯಿಬಾಬಾ ಎಂದು ಎಲ್ಲರೂ ಚರ್ಚಿಸಲು ಆರಂಭಿಸಿದರು. ಒಂದು ಸೆಕ್ಯೂರಿಟಿ ಗಾರ್ಡ್ ನೈಟ್ ಡ್ಯೂಟಿಯಲ್ಲಿ ಇರುವಾಗ ಕಟ್ಟಡದಲ್ಲಿ ಒಂದು ವಿಚಿತ್ರ ಆಕಾರ ನಡೆಯೋದನ್ನ ನೋಡಿದ. ಅದು ಒಂದು ಮುಸುಕಿನಿಂದ ಮುಚ್ಚಲ್ಪಟ್ಟಿತ್ತು. ನಿಶಬ್ದವಾಗಿ ಬಂದು ನೇರವಾಗಿ ಕ್ಯಾಮೆರಾ ಕಡೆಗೆ ನೋಡಿತು. ಅದರ ಮುಖ ಬಿಳಿಚಿಕೊಂಡಿತ್ತು. ಕಣ್ಣುಗಳು ಭಯಂಕರವಾಗಿದ್ದವು. ಸ್ವಲ್ಪ ಸಮಯದ ನಂತರ ಅದು ಅಲ್ಲಿಂದ ಮಾಯವಾಗುತ್ತೆ. ಆ ಗಾರ್ಡ್ ಆ ಫುಟೇಜ್ ಅನ್ನ ಸೂಪರ್ವೈಸರ್ಗೆ ತೋರಿಸಿದಾಗ ಅದು ಫೋಕಾಂಗ್ ಆಗಿರಬಹುದು ಎಂದು ಹೇಳಿದ. ಅಂದರೆ 40 ದಿನಗಳವರೆಗೆ ಶವಕ್ಕೆ ಕಟ್ಟಿದ ಮುಸುಕನ್ನ ಬಿಚ್ಚದಿದ್ರೆ ಬರುವ ಆತ್ಮ ಎಂದರ್ಥ. ಒಂದು ಮನೆಯ ಬೇಸ್ಮೆಂಟ್ ಅಲ್ಲಿ ಒಂದು ಮಹಿಳೆ ಬಾಕ್ಸ್ ಇಂದ ಏನೋ ವಸ್ತುಗಳನ್ನ ತೆಗಿತಾ ಇದ್ದಳು. ಇದ್ದಕ್ಕಿದ್ದಂತೆ ಯಾರೋ ಅವಳ ಕಾಲುಗಳನ್ನ ಹಿಡಿದು ಎಳೆದಂತೆ ಅವಳು ಕೆಳಗಡೆ ಬಿದ್ದು ನೆಲದ ಮೇಲೆ ಎಸೆಯಲ್ಪಟ್ಟಳು. ಸ್ವಲ್ಪ ದೂರ ಹೋದ ನಂತರ ಬಿಟ್ಟರು. ಆದ್ರೆ ಅವಳು ತಕ್ಷಣ ಭಯದಿಂದ ಅಲ್ಲಿಂದ ಓಡುತ್ತಾ ಬಂದು ಬಿಟ್ಟಳು. ಆದ್ರೆ ಇದನ್ನ ಯಾರು ಮಾಡಿರಬಹುದು?
ಚೀನಾದ ಜೆಜಿಯಾಂಗ್ನಲ್ಲಿ ಒಬ್ಬ ಶೆಫ್ ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಯಾರೋ ಕಾಲುಗಳನ್ನ ಹಿಡಿದು ಎಳೆದಂತೆ ಇದ್ದಕ್ಕಿದ್ದಂತೆ ಹಿಂದಕ್ಕೆ ಜಾರಿ ಬಿದ್ದ. ಸುತ್ತಲೂ ನೋಡಿದ್ರೆ ಯಾರೂ ಇರಲಿಲ್ಲ. ಇದು ಖಂಡಿತ ದೆವ್ವದ ಕೆಲಸ ಎಂದು ಅಲ್ಲಿನವರು ನಂಬುತ್ತಾರೆ. ಒಂದು ಮನೆಯ ಬ್ಯಾಕ್ಯಾರ್ಡ್ ಕ್ಯಾಮೆರಾದಲ್ಲಿ ಒಂದು ವಿಚಿತ್ರ ದೃಶ್ಯ ರೆಕಾರ್ಡ್ ಆಗುತ್ತೆ. ಒಂದು ಮಹಿಳೆ ಒಣಗಿದ ಬಟ್ಟೆಗಳನ್ನ ತೆಗೆಯುತ್ತಿದ್ದಳು. ಅವಳು ಒಳಗೆ ಹೋಗಲು ಹೊರಟಾಗ ಮುರಿದ ಕಾಂಪೌಂಡ್ ಹಿಂದಿನಿಂದ ಒಂದು ವಿಚಿತ್ರ ಪ್ರಾಣಿ ತೂರಿ ನೋಡುತ್ತೆ. ಅದಕ್ಕೆ ದೊಡ್ಡ ಉಬ್ಬಿದ ಕಣ್ಣುಗಳು, ಬಿಳಿಚಿಕೊಂಡ ಮುಖ ಇತ್ತು. ಅದು ನೋಡಲು ಮನುಷ್ಯನಂತೆಯೇ ಇರಲಿಲ್ಲ, ಪ್ರಾಣಿಯಂತೆಯೂ ಇರಲಿಲ್ಲ. ಅವಳು ಪಕ್ಕದ ಮನೆಯವರಿಗೆ ಆ ವಿಡಿಯೋ ತೋರಿಸಿದಾಗ ಅವರು ಅದು ಏನೆಂದು ತಿಳಿಯದೆ ಶಾಕ್ ಆದ್ರು. ಇಲ್ಲಿ ಒಂದು ದೇವಾಲಯಕ್ಕೆ ಪೂಜೆಯ ಸಮಯದಲ್ಲಿ ಬಂದ ಒಂದು ಕೋತಿ ಗರ್ಭಗುಡಿಯವರೆಗೆ ಬಂದು ಗರ್ಭಗುಡಿಯ ಬಾಗಿಲು ಮುಟ್ಟಿ ನಮಸ್ಕರಿಸುತ್ತಿದೆ. ಭಕ್ತರು ಪ್ರತಿದಿನ ನಮಸ್ಕರಿಸುವುದನ್ನ ನೋಡಿ ಇದು ಕೂಡ ಅದೇ ರೀತಿ ಮಾಡ್ತಿದೆಯಾ ಅಥವಾ ನಿಜವಾಗಿಯೂ ಆ ಕೋತಿಗೆ ದೇವರ ಮೇಲೆ ಭಕ್ತಿ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ಹೇಳಿ. ಒಬ್ಬ ವ್ಯಕ್ತಿ ತನ್ನ ಕೋಣೆಯಲ್ಲಿ ಏನೋ ತಿರುಗುತ್ತಿದೆ ಎಂದು ಅನುಮಾನ ಬಂದು ಅದನ್ನ ಹಿಡಿಯಲು ಒಂದು ಸಿಸಿಟಿವಿ ಕ್ಯಾಮೆರಾ ಇಟ್ಟನು. ಒಂದು ರಾತ್ರಿ ಆತನು ನಿದ್ರಿಸುತ್ತಿರುವಾಗ ಕೋಣೆಯ ಬಾಗಿಲು ಇದ್ದಕ್ಕಿದ್ದಂತೆ ಎಷ್ಟು ಬಲವಾಗಿ ಮುಚ್ಕೊಂಡಿತ್ತು ಎಂದ್ರೆ ಆ ಒತ್ತಡಕ್ಕೆ ಕ್ಯಾಮೆರಾ ಕೂಡ ಅಲಗಾಡುತ್ತೆ. ಒಮ್ಮೆಗೆ ಎದ್ದು ಕುಳಿತ ಆತನು ಅಲ್ಲಿ ಏನಿದೆ ಎಂದು ಗಟ್ಟಿಯಾಗಿ ಕೂಗಿದ. ಆದ್ರೆ ಕ್ಯಾಮೆರಾದಲ್ಲಿ ಏನೂ ಕಾಣಲಿಲ್ಲ. ಆತನು ಭಯದಿಂದ ಕೂಗುತ್ತಲೇ ಆ ಕೋಣೆಯಿಂದ ಹೊರಬಂದನು. ಆ ರಾತ್ರಿ ಆತನನ್ನ ಭಯ ಪಡಿಸಿದ್ದು ಯಾವುದಾದ್ರೂ ಆತ್ಮವ ಅಥವಾ ಅದಕ್ಕಿಂತಲೂ ಡೇಂಜರ್ ಏನಾದ್ರೂ ಇದೆಯಾ ಎಂದು ಆತನು ಇನ್ನೂ ಕೂಡ ಟೆನ್ಷನ್ ನಲ್ಲಿದ್ದಾನೆ. ಒಂದು ಕುಟುಂಬ ಟ್ರಿಪ್ಗೆ ಹೋಗಿ ಬಂದ ನಂತರ ಸಿಸಿಟಿವಿ ಪರಿಶೀಲಿಸಿದಾಗ ಅವರು ನಡುಗಿ ಹೋದರು. ಅವರ ಮನೆಯ ಮುಖ್ಯ ಬಾಗಿಲ ಬಳಿ ಒಂದು ಬೊಂಬೆಯಂತಹ ಆಕಾರ ನಿಂತಿತ್ತು. ಅದಕ್ಕೆ ಗೋಲ್ಡನ್ ಹೇರ್ ಇತ್ತು. ಮುಖದ ಮೇಲೆ ಬಿರುಕುಗಳಿದ್ದವು. ಇದ್ದಕ್ಕಿದ್ದಂತೆ ಆ ಬೊಂಬೆ ಕ್ಯಾಮೆರಾ ಕಡೆಗೆ ಜಿಗಿದಿತ್ತು. ಆಗ ವಿಡಿಯೋ ಕಟ್ ಆಗುತ್ತೆ. ಅವರು ಆ ವಿಡಿಯೋ ಎಲ್ರಿಗೂ ತೋರಿಸಿದರು. ಆದ್ರೆ ಯಾರಿಗೂ ಅದು ಏನೆಂದು ಅರ್ಥವಾಗಲಿಲ್ಲ. 2015ರಲ್ಲಿ ತೆಗೆದ ಈ ವಿಡಿಯೋದಲ್ಲಿ ಒಂದು ಕಾಳಿ ಮಾತೆಯ ದೇವಾಲಯದಲ್ಲಿರುವ ಕಾಳಿ ಮಾತೆಯ ವಿಗ್ರಹದ ಕಣ್ಣುಗಳಿಂದ ನೀರು ಬರುವುದನ್ನ ನೋಡಬಹುದು. ವಿಗ್ರಹದ ಕಣ್ಣುಗಳಿಂದ ಕಣ್ಣೀರು ಬರ್ತಿದೆ ಎಂಬ ಸುದ್ದಿ ಊರೆಲ್ಲ ಹರಡುತ್ತಿದ್ದಂತೆ ನೂರಾರು ಜನರು ಆ ದೃಶ್ಯ ನೋಡಲು ಕ್ಯೂ ಕಟ್ಟಿದ್ದರು. ಇದರಲ್ಲಿ ಬಹುತೇಕರು ಇದು ದೈವಿಕ ಮಹಿಮೆ ಎಂದು ದೃಢವಾಗಿ ನಂಬುತ್ತಿದ್ದಾರೆ. ಸಿಂಗಾಪುರಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಪಬ್ಲಿಕ್ ಟಾಯ್ಲೆಟ್ಗೆ ಹೋದಾಗ ಒಳಗಿನಿಂದ ವಿಚಿತ್ರ ಶಬ್ದಗಳು ಬರುತ್ತಿರುವುದನ್ನ ಕೇಳಿ ತನ್ನ ಮೊಬೈಲಿಂದ ಶೂಟ್ ಮಾಡಲು ಆರಂಭಿಸಿದ. ಒಂದು ಟಾಯ್ಲೆಟ್ ಡೋರ್ ಕೆಳಗಿಂದ ನೋಡಿದಾಗ ಒಳಗಡೆ ಯಾರೋ ನಿಂತಿರುವಂತೆ ಅನಿಸಿತ್ತು. ಡೋರ್ ನಾಕ್ ಮಾಡಿದರೂ ಪ್ರತಿಕ್ರಿಯೆ ಬರದಿದ್ದರಿಂದ ಕ್ಯಾಮೆರಾವನ್ನ ಮೇಲಿಂದ ಇಟ್ಟು ನೋಡಿದ. ಆಗ ಸೀಲಿಂಗ್ ಅಲ್ಲಿ ಒಂದು ವಿಚಿತ್ರ ಆಕಾರ ರೆಕಾರ್ಡ್ ಆಗುತ್ತೆ. ಅದನ್ನ ನೋಡಿ ಭಯ ಪಟ್ಟು ಅವನು ಅಲ್ಲಿಂದ ಓಡಿ ಹೋದ. ಒಂದು ಮನೆಯ ಬ್ಯಾಕ್ ಯಾರ್ಡ್ ಅಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ಕ್ಯಾಮೆರಾದಲ್ಲಿ ಈ ದೃಶ್ಯಗಳು ರೆಕಾರ್ಡ್ ಆಗಿವೆ. ಒಂದು ವಿಚಿತ್ರ ಆಕಾರ ನೆರಳಿನಂತೆ ಬಂದು ಸ್ವಿಮ್ಮಿಂಗ್ ಪೂಲ್ ನೀರಿನ ಮೇಲೆ ನಡೆದುಕೊಂಡು ಹೋಗಿ ಮಾಯವಾಗುವುದು ಇಲ್ಲಿ ಕಾಣುತ್ತೆ. ಮಾರ್ಚ್ 15, 2021ರಂದು ಇಂಡೋನೇಷಿಯಾದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ರಸ್ತೆಯ ಮೇಲೆ ಒಂದು ಅದೃಶ್ಯ ಮಹಿಳೆಯನ್ನ ನೋಡಿದರು. ಅವಳ ಕೂದಲು, ಕಾಲುಗಳು ಮಾತ್ರ ಕಾಣುತ್ತಿದ್ದವು, ದೇಹ ಕಾಣುತ್ತಿರಲಿಲ್ಲ. ಅದನ್ನ ನೋಡಿ ಅವರು ನಡುಗಿ ಹೋದರು. ಕೆಲವರು ಅದು ಕ್ಯಾಮೆರಾ ಗ್ಲಿಚ್ ಎಂದು ಹೇಳಿದರು, ಮತ್ತೆ ಕೆಲವರು ಅದು ದೆವ್ವ ಎಂದು ಹೇಳ್ತಿದ್ದಾರೆ. ಸೆಪ್ಟೆಂಬರ್ 23, 2024ರಂದು ಒಂದು ವಿಚಿತ್ರ ದೃಶ್ಯ ರೆಕಾರ್ಡ್ ಆಗಿದೆ. ಒಂದು ವಿಚಿತ್ರ ಆಕಾರ ರಸ್ತೆಯ ಮೇಲೆ ಹೋಗ್ತಿತ್ತು. ನಂತರ ಮರುಕ್ಷಣವೇ ಅದು ಒಬ್ಬ ಮನುಷ್ಯನಂತೆ ಬದಲಾಗಿ ನಡೆದುಕೊಂಡು ಹೋಗುತ್ತೆ. ಈ ವಿಡಿಯೋ ಆನ್ಲೈನ್ ನಲ್ಲಿ ವೈರಲ್ ಆದ ತಕ್ಷಣ ಅದು ಬೇರೆ ಲೋಕಕ್ಕೆ ಸೇರಿದ ಜೀವಿ ಎಂದು ಚರ್ಚೆಗಳು ಆರಂಭವಾದವು. ಆದರೆ ಕ್ಲಾರಿಟಿ ಮಾತ್ರ ಬರಲಿಲ್ಲ. ಇತ್ತೀಚೆಗೆ ಇಂಟರ್ನೆಟ್ ಅಲ್ಲಿ ಒಂದು ವಿಡಿಯೋ ಬಹಳ ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ ಬಹಳ ತಲೆಗಳಿರುವ ಒಂದು ಹಾವು ಯಮುನಾ ನದಿಯಲ್ಲಿ ಈಜುತ್ತಾ ಹೋಗ್ತಿರುವುದು ಕಾಣ್ತದೆ. ಇದನ್ನ ನೋಡಿದವರೆಲ್ಲರೂ ಪುರಾಣಗಳಲ್ಲಿನ ಕಾಳಿಯ ನಾಗ ಎಂದುಕೊಂಡರು. ಯಮುನಾ ನದಿಯಲ್ಲಿ ವಿಷವನ್ನ ಹರಡುತ್ತಿದ್ದ ಕಾರಣ ಕೃಷ್ಣ ಅದನ್ನ ಓಡಿಸಿದ್ದ ಎಂದು, ಅದು ಮತ್ತೆ ಈಗ ತಿರುಗಿ ಬಂದಿದೆ ಎಂದು ಹೇಳಿಕೊಂಡರು. ಆದ್ರೆ ಫ್ಯಾಕ್ಟ್ ಚೆಕ್ ಮಾಡಿದವರು ಇದು ಕೇವಲ AI ಎಡಿಟಿಂಗ್ ವಿಡಿಯೋ ಎಂದು, ಒರಿಜಿನಲ್ ವಿಡಿಯೋ ಅಲ್ಲ ಎಂದು ಸಾಬೀತುಪಡಿಸಿದರು. ಕೋತಿಗಳನ್ನ ನೋಡಲು ಬಹಳ ಮಜಾ ಇದ್ದರೂ ಅವು ಯಾವಾಗ ದಾಳಿ ಮಾಡ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ರೆ ಥೈಲ್ಯಾಂಡ್ನ ಒಂದು ದೇವಾಲಯದಲ್ಲಿ ತೆಗೆದ ಈ ವಿಡಿಯೋದಲ್ಲಿ ಒಂದು ಕೋತಿ ಸನ್ಯಾಸಿಗಳ ಮಧ್ಯದಲ್ಲಿ ಬಹಳ ನಿಶಬ್ದವಾಗಿ ಕೂತಿತ್ತು. ಒಬ್ಬ ಸ್ವಾಮೀಜಿ ಕಾಲುಗಳನ್ನ ಮುಟ್ಟಿ ಅದು ಆಶೀರ್ವಾದ ತೆಗೆದುಕೊಳ್ತಿರುವ ದೃಶ್ಯ ನೋಡ್ತಿದ್ರೆ ನಿಜವಾಗಿಯೂ ಬಹಳ ಗ್ರೇಟ್ ಅನ್ನಿಸ್ತದೆ. ಗೋವಾದ ಒಂದು ಬೀದಿಯಲ್ಲಿ ಒಂದು ನಾಯಿ ಶಾಂತವಾಗಿ ಮಲಗಿತ್ತು. ಇದ್ದಕ್ಕಿದ್ದಂತೆ ಅದು ಏನೋ ಅದೃಶ್ಯ ಶಕ್ತಿಯನ್ನ ಗಮನಿಸಿ ಅಲ್ಲಿಂದ ಹೋಯಿತು. ಆಗ ಕ್ಯಾಮೆರಾದಲ್ಲಿ ಒಂದು ಕಪ್ಪು ನೆರಳು ಕಾಣಿಸಿತು. ಅದು ಮನುಷ್ಯನ ಆಕಾರದಲ್ಲಿ ಇದ್ದ ಒಂದು ಕಪ್ಪು ಹೊಗೆಯ ಮೋಡದಂತೆ ರಸ್ತೆಯ ಮೇಲೆ ಕದಲುತ್ತಿತ್ತು. ಅದನ್ನ ನೋಡಿದವರೆಲ್ಲರೂ ಅದು ಖಂಡಿತವಾಗಿಯೂ ದೆವ್ವ ಎಂದುಕೊಂಡರು. ರಾತ್ರಿಯ ವೇಳೆ ಮನೆಯಲ್ಲಿ ನಿದ್ರಿಸುತ್ತಿದ್ದ ಒಂದು ದಂಪತಿಗೆ ಏನೋ ಶಬ್ದ ಕೇಳಿಸಿ ನಿದ್ರೆಯಿಂದ ಎಚ್ಚರಗೊಂಡರು. ಎದ್ದು ನೋಡಿದಾಗ ಕಬೋರ್ಡಲ್ಲಿ ಇರಬೇಕಾದ ಜಾಕೆಟ್ ನೆಲದ ಮೇಲೆ ಬಿದ್ದಿತ್ತು. ಅದನ್ನ ತೆಗೆದು ಒಳಗೆ ಇಡ್ತಿರುವಾಗ ಅಲ್ಲೇ ಒಂದು ವಿಚಿತ್ರ ಮುಖವು ಕಾಣಿಸುತ್ತೆ.
ಒಂದು ಕುಟುಂಬ ತಮ್ಮ ಮನೆಯಲ್ಲಿ ಏನೋ ವ್ಯತ್ಯಾಸವೆನಿಸಿ ಕ್ಯಾಮೆರಾ ಇಟ್ಟರು. ಅದರಲ್ಲಿ ಒಂದು ನೆರಳಿನಂತಹ ಪ್ರಾಣಿ ಹೊಗೆಯನ್ನ ಬಿಡುತ್ತಾ ನಡೆಯುತ್ತಿತ್ತು. ಅದು ಒಂದು ವಾರದ ಹಿಂದೆ ಸತ್ತ ಅವರ ಮುದ್ದಿನ ಬೆಕ್ಕಿನಂತೆಯೇ ಇತ್ತು. ಅವರ ಬೆಕ್ಕಿನ ಆತ್ಮ ಇನ್ನೂ CCTVಯಲ್ಲೇ ಇದೆ ಎಂದು ಅವರು ಭಯಪಟ್ಟು ಹೋದರು. ಸೊ ನೋಡಿದ್ರಲ್ವಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.